ಕ್ರೈಸ್ತ ಜೀವನದಲ್ಲಿ ಸಮಾಧಾನವನ್ನು ಕಂಡುಕೊಳ್ಳುವುದು ಹೇಗೆ? ಪ್ರಭು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ಏನನ್ನೋ ಹುಡುಕುತ್ತಾ ಓಡುತ್ತಿದ್ದೇವೆ. ಹಣ, ಹೆಸರು, ಯಶಸ್ಸು ಎಲ್ಲವೂ ಸಿಕ್ಕರೂ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಎಂಬ ಕೊರಗು ಕಾಡುತ್ತಿರುತ್ತದೆ. ದಿನದ ಕೊನೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದಾಗ ಆತಂಕ, ನಾಳೆಯ ಚಿಂತೆ ನಮ್ಮನ್ನು ಕಾಡುತ್ತದೆ. ಆದರೆ ಪ್ರೀತಿಯ ದೇವಜನರೇ, ಬೈಬಲ್ ಅಥವಾ ಸತ್ಯವೇದವು ನಮಗೆ ಕೇವಲ ಪರಲೋಕದ ದಾರಿಯನ್ನು ಮಾತ್ರ ತೋರಿಸುವುದಿಲ್ಲ, ಬದಲಿಗೆ ನಾವು ಬದುಕಿರುವಾಗಲೇ ಈ ಭೂಮಿಯ ಮೇಲೆ ಹೇಗೆ ಪರಿಪೂರ್ಣ ಸಮಾಧಾನದಿಂದ ಬಾಳಬಹುದು ಎಂಬುದನ್ನು ಕಲಿಸುತ್ತದೆ. ಯೇಸು ಸ್ವಾಮಿ ಯೋಹಾನ 14:27 ಹೀಗೆ ಹೇಳುತ್ತಾನೆ, ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನ ಸ್ವಂತ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ. ಹಾಗಾದರೆ ಈ ಕ್ರೈಸ್ತ ಜೀವನದಲ್ಲಿ ನಿಜವಾದ, ಎಂದಿಗೂ ಮುಗಿಯದ ಸಮಾಧಾನವನ್ನು ಕಂಡುಕೊಳ್ಳುವುದು ಹೇಗೆ? ಸತ್ಯವೇದವು ನಮಗೆ ನೀಡುವ 5 ಪ್ರಮುಖ ಸಲಹೆಗಳು ಯಾವುವು? ಬನ್ನಿ, ಇಂದಿನ ವಿಡಿಯೋದಲ್ಲಿ ನಾವು ಇದನ್ನು ಅತ್ಯಂತ ಆಳವಾಗಿ ಧ್ಯಾನಿಸೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮಗಾಗಿ ಮತ್ತು ನಿಮ್ಮ ಕುಟುಂಬದ ಶಾಂತಿಗಾಗಿ ಒಂದು ವಿಶೇಷ ಪ್ರಾರ್ಥನೆ ಇರಲಿದೆ. ಸಲಹೆ 1, ಚಿಂತೆಗಳನ್ನು ದೇವರಿಗೆ ಒಪ್ಪಿಸುವುದು. ಸಮಾಧಾನವನ್ನು ಕಂಡುಕೊಳ್ಳಲು ಸತ್ಯವೇದ ನೀಡುವ ಮೊದಲನೇ ಪ್ರಮುಖ ಸಲಹೆ, ನಿಮ್ಮ ಚಿಂತೆಗಳನ್ನು ದೇವರಿಗೆ ಒಪ್ಪಿಸಿಬಿಡಿ. ನಮ್ಮ ಸಮಾಧಾನವನ್ನು ಕದಡುವ ಮೊದಲು ಶತ್ರು ಎಂದರೆ ಅದು ಚಿಂತೆ. ನಾಳೆ ಏನಾಗುವುದು, ಸಾಲ ಹೇಗೆ ತೀರಿಸುವುದು, ಆರೋಗ್ಯ ಏನಾಗುವುದು ಎಂಬ ಆತಂಕ. ಆದರೆ ಅಪೊಸ್ತಲನಾದ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ, ದೇವರು ನಿಮಗೋಸ್ಕರ ಚಿಂತಿಸುವುದರಿಂದ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಇದರ ಅರ್ಥವೇನು ಗೊತ್ತಾ? ನಿಮ್ಮ ಹೃದಯಕ್ಕೆ ಭಾರವಾಗಿರುವ ಪ್ರತಿಯೊಂದು ವಿಷಯವನ್ನು ದೇವರ ಪಾದದ ಬಳಿ ತಂದು ಇಟ್ಟುಬಿಡಿ. ದೇವರೇ, ಇದನ್ನು ನಿಭಾಯಿಸಲು ನನ್ನಿಂದ ಸಾಧ್ಯವಿಲ್ಲ, ನೀನೇ ಇದನ್ನು ನಡೆಸು ಎಂದು ಶರಣಾಗುವುದೇ ನಿಜವಾದ ಕ್ರೈಸ್ತ ಭರವಸೆ. ನೀವು ಯಾವಾಗ ನಿಮ್ಮ ಚಿಂತೆಗಳ ಮೂಟೆಯನ್ನು ಕೆಳಗಿಳಿಸುತ್ತೀರೋ ಆಗ ದೇವರ ಸಮಾಧಾನ ನಿಮ್ಮ ಹೃದಯವನ್ನು ತುಂಬಲು ಪ್ರಾರಂಭಿಸುತ್ತದೆ. ನೆನಪಿಡಿ, ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ದೇವರಿಗೆ ನಿಮ್ಮ ಸಣ್ಣ ಜೀವನದ ಸಮಸ್ಯೆಗಳನ್ನು ಬಗೆಹರಿಸುವುದು ದೊಡ್ಡ ವಿಷಯವೇನಲ್ಲ. ಸಲಹೆ 2, ಪ್ರಾರ್ಥನೆ ಮತ್ತು ಕೃತಜ್ಞತೆ. 2ನೇ ಸಲಹೆ, ಪ್ರಾರ್ಥನೆ ಮತ್ತು ಕೃತಜ್ಞತೆಯ ಹೃದಯ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6 ಮತ್ತು 7ನೇ ವಚನಗಳು ಕ್ರಿಸ್ತ ಜೀವನದಲ್ಲಿ ಸಮಾಧಾನಕ್ಕೆ ಇರುವ ಅತಿದೊಡ್ಡ ಕೈಯಾಗಿದೆ. ಇಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ, ಯಾವ ವಿಷಯಕ್ಕಾಗಿಯೂ ಚಿಂತೆ ಮಾಡಬೇಡಿರಿ, ಎಲ್ಲದರಲ್ಲಿಯೂ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ನಿಮ್ಮ ಬೇಡಿಕೆಗಳನ್ನು ಕೃತಜ್ಞತಾಪೂರ್ವಕವಾಗಿ ದೇವರಿಗೆ ತಿಳಿಯಪಡಿಸಿರಿ. ಆಗ ಎಲ್ಲ ಬುದ್ಧಿಗೆ ಮಿಗಿಲಾದ ದೇವರ ಸಮಾಧಾನವು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ನಾವು ಕೇವಲ ದೂರು ಹೇಳುವುದನ್ನು ನಿಲ್ಲಿಸಿ, ದೇವರು ನಮಗೆ ಈಗಾಗಲೇ ಕೊಟ್ಟಿರುವ ಆಶೀರ್ವಾದಗಳಿಗಾಗಿ ಧನ್ಯವಾದ, ಥ್ಯಾಂಕ್ಸ್ ಗಿವಿಂಗ್ ಹೇಳಲು ಶುರು ಮಾಡಿದಾಗ ನಮ್ಮ ದೃಷ್ಟಿಕೋನ ಬದಲಾಗುತ್ತದೆ. ಪ್ರಾರ್ಥನೆಯು ದೇವರೊಂದಿಗೆ ಮಾತನಾಡುವ ಮಾರ್ಗವಾಗಿದೆ. ನಿಮ್ಮ ಕಣ್ಣೀರು ನಿಮ್ಮ ಅಳಲು ಪ್ರಾರ್ಥನೆಯ ರೂಪದಲ್ಲಿ ದೇವರೆಡೆಗೆ ಹೋದಾಗ ಮನುಷ್ಯನ ಬುದ್ಧಿಗೆ ನಿಲುಕದ ಒಂದು ದೈವಿಕ ಶಾಂತಿ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಸಮಸ್ಯೆಗಳು ಬಗೆಹರಿಯದಿದ್ದರೂ ಆ ಸಮಸ್ಯೆಯ ನಡುವೆಯೂ ನೆಮ್ಮದಿಯಾಗಿರಲು ದೇವರು ಶಕ್ತಿಯನ್ನು ನೀಡುತ್ತಾನೆ. ಸಲಹೆ 3, ದೇವರ ವಾಕ್ಯದ ಮೇಲೆ ಮನಸ್ಸಿಡುವುದು. 3ನೇ ಸಲಹೆ, ದೇವರ ವಾಕ್ಯದ ಮೇಲೆ ಮನಸ್ಸಿಡುವುದು ಮತ್ತು ಧ್ಯಾನಿಸುವುದು. ಇಂದು ನಮ್ಮ ಕಣ್ಣುಗಳು ಮತ್ತು ಕಿವಿಗಳು ಏನನ್ನು ನೋಡುತ್ತಿವೆ? ಟಿವಿ, ನ್ಯೂಸ್, ಸೋಷಿಯಲ್ ಮೀಡಿಯಾದಲ್ಲಿ ಬರುವ ನೆಗೆಟಿವ್ ಸುದ್ದಿಗಳು, ಜಗಳಗಳು, ಇವುಗಳನ್ನೇ ನಾವು ದಿನವಿಡೀ ನೋಡುತ್ತಿದ್ದರೆ ಮನಸ್ಸಿನಲ್ಲಿ ಸಮಾಧಾನ ಹೇಗೆ ಉಳಿಯಲು ಸಾಧ್ಯ? ಯೆಶಾಯ ಪ್ರವಾದಿಯ ಗ್ರಂಥ 26ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಯಾರ ಮನಸ್ಸು ನಿನ್ನಲ್ಲಿ ಸ್ಥಿರವಾಗಿದೆಯೋ ಅವನನ್ನು ನೀನು ಪರಿಪೂರ್ಣ ಸಮಾಧಾನದಲ್ಲಿ ಇಡುವಿ, ಯಾಕಂದರೆ ಅವನು ನಿನ್ನನ್ನು ನಂಬುತ್ತಾನೆ. ನಿಮ್ಮ ಮನಸ್ಸನ್ನು ಪ್ರಪಂಚದ ವದಂತಿಗಳ ಮೇಲಲ್ಲ, ದೇವರ ಸ್ಥಿರವಾದ ವಾಕ್ಯದ ಮೇಲೆ ಇಡಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಬದಲು ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ.
ವಾಕ್ಯವು ನಮ್ಮ ಆತ್ಮಕ್ಕೆ ಜೀವವಾಗಿದೆ. ಬೈಬಲ್ ವಾಕ್ಯಗಳನ್ನು ಓದುತ್ತಾ ಹೋದಂತೆ ದೇವರ ಪ್ರೀತಿ ಮತ್ತು ಆತನ ವಾಗ್ದಾನಗಳು ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತವೆ. ನಂಬಿಕೆ ಎಲ್ಲಿದೆಯೋ ಅಲ್ಲಿ ಆತಂಕಕ್ಕೆ ಜಾಗವಿರುವುದಿಲ್ಲ. ಸಲಹೆ 4. ಕ್ಷಮಾಪಣೆ ಮತ್ತು ಪ್ರೀತಿ. 4ನೆಯ ಸಲಹೆ ಕ್ಷಮಿಸುವ ಗುಣ ಮತ್ತು ಇತರರನ್ನು ಪ್ರೀತಿಸುವುದು. ಹಲವು ಬಾರಿ ನಮ್ಮ ಸಮಾಧಾನ ಕಳೆದು ಹೋಗಲು ಕಾರಣ ಹೊರಗಿನ ಸಮಸ್ಯೆಗಳಲ್ಲ, ನಮ್ಮ ಹೃದಯದ ಒಳಗಿರುವ ದ್ವೇಷ, ಅಸೂಯೆ ಮತ್ತು ಕಹಿ ಭಾವನೆ. ಯಾರೋ ನಮಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಎಂದು ಅವರನ್ನು ಕ್ಷಮಿಸದೆ ಹೃದಯದಲ್ಲಿ ಇಟ್ಟುಕೊಂಡಿದ್ದರೆ ನಮ್ಮ ಮನಸ್ಸು ಒಂದು ಕಾರಾಗೃಹದಂತಾಗುತ್ತದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ನಮಗೆ ನೆನಪಿಸುತ್ತದೆ, ಒಬ್ಬರಿಗೊಬ್ಬರು ಸಹಿಸಿಕೊಳ್ಳಿ, ಒಬ್ಬನ ಮೇಲೆ ಒಬ್ಬನಿಗೆ ದೂರು ಇದ್ದರೆ ಪರಸ್ಪರ ಕ್ಷಮಿಸಿರಿ, ಪ್ರಭುವು ನಿಮ್ಮನ್ನು ಕ್ಷಮಿಸಿದ ಪ್ರಕಾರ ನೀವು ಕ್ಷಮಿಸಿರಿ. ಕ್ಷಮಾಪಣೆ ಎನ್ನುವುದು ಆ ವ್ಯಕ್ತಿಗಾಗಿ ಅಲ್ಲ, ಅದು ನಿಮಗಾಗಿ. ನೀವು ಇತರರನ್ನು ಕ್ಷಮಿಸಿದಾಗ ನಿಮ್ಮನ್ನು ನೀವೇ ಆ ದ್ವೇಷದ ಬಂಧನದಿಂದ ಬಿಡಿಸಿಕೊಳ್ಳುತ್ತೀರಿ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲಿದ್ದಾಗಲೂ ತನ್ನನ್ನು ಹಿಂಸಿಸಿದವರನ್ನು ಕ್ಷಮಿಸಿದನು. ಆ ಕ್ಷಮಾಪಣೆಯ ಗುಣ ನಮ್ಮಲ್ಲಿ ಬಂದಾಗ ಯೇಸುವಿನ ಶಾಂತಿ ನಮ್ಮ ಹೃದಯದಲ್ಲಿ ನೆಲೆಸುತ್ತದೆ. ಸಲಹೆ 5. ದೇವರ ಚಿತ್ತಕ್ಕೆ ಶರಣಾಗುವುದು. 5ನೆಯ ಮತ್ತು ಕೊನೆಯ ಸಲಹೆ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ನಂಬುವುದು. ಅನೇಕ ಬಾರಿ ನಾವು ಅಂದುಕೊಂಡಂತೆ ಜೀವನದಲ್ಲಿ ಎಲ್ಲವೂ ನಡೆಯುವುದಿಲ್ಲ. ಅಂತಹ ಸಮಯದಲ್ಲಿ ನಾವು ದೇವರನ್ನು ಪ್ರಶ್ನಿಸಲು ಶುರು ಮಾಡುತ್ತೇವೆ. ಆದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ ನಮಗೆ ಧೈರ್ಯ ನೀಡುತ್ತದೆ. ದೇವರನ್ನು ಪ್ರೀತಿಸುವವರ ಒಳಿತಿಗಾಗಿ, ಅಂದರೆ ಆತನ ಸಂಕಲ್ಪದಂತೆ ಕರೆಯಲ್ಪಟ್ಟವರ ಒಳಿತಿಗಾಗಿ ಎಲ್ಲವೂ ಒಟ್ಟಾಗಿ ಸಹಕರಿಸುತ್ತವೆ ಎಂದು ನಾವು ಬಲ್ಲೆವು. ನಮ್ಮ ಜೀವನದ ಬಿರುಗಾಳಿಗಳ ಹಿಂದೆ ದೇವರ ಒಂದು ಸುಂದರವಾದ ಯೋಜನೆ ಇರುತ್ತದೆ ಎಂಬ ಆಳವಾದ ನಂಬಿಕೆ ನಮ್ಮಲ್ಲಿರಬೇಕು. ಯೋಸೇಫನ ಜೀವನವನ್ನು ನೋಡಿ, ಆತನಿಗೆ ಎಷ್ಟೋ ಕಷ್ಟಗಳು ಬಂದರೂ ಆತ ದೇವರನ್ನು ನಂಬುವುದನ್ನು ಬಿಡಲಿಲ್ಲ. ಕೊನೆಯಲ್ಲಿ ದೇವರು ಆತನನ್ನು ಈಜಿಪ್ಟ್ ದೇಶದ ಅಧಿಕಾರಿಯನ್ನಾಗಿ ಮಾಡಿದನು. ನಿಮ್ಮ ಜೀವನದ ಇಂದಿನ ಕತ್ತಲೆ ನಾಳೆಯ ಬೆಳಕಿಗೆ ದಾರಿಯಾಗಬಹುದು. ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟಾಗ ಸಿಗುವ ಸಮಾಧಾನ ಅಪ್ರತಿಮವಾದದ್ದು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಜೀವನದಲ್ಲಿ ಸಮಾಧಾನ ಎನ್ನುವುದು ಸಮಸ್ಯೆಗಳೇ ಇಲ್ಲದಿರುವುದಲ್ಲ, ಬದಲಿಗೆ ಎಂತಹದ್ದೇ ಬಿರುಗಾಳಿ ಬಂದರೂ ನಮ್ಮ ದೋಣಿಯಲ್ಲಿ ಯೇಸು ಸ್ವಾಮಿ ಇದ್ದಾರೆ ಎಂಬ ಧೈರ್ಯದಿಂದ ಇರುವುದೇ ನಿಜವಾದ ಸಮಾಧಾನ. ಬನ್ನಿ ಈಗ ನಾವೆಲ್ಲರೂ ಒಟ್ಟಾಗಿ ಕಣ್ಣುಗಳನ್ನು ಮುಚ್ಚಿ ನಮ್ಮ ಹೃದಯಗಳನ್ನು ದೇವರೆಡೆಗೆ ಎತ್ತಿ ಪ್ರಾರ್ಥಿಸೋಣ. ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಆತಂಕಗಳನ್ನು ಈ ಪ್ರಾರ್ಥನೆಯ ಮೂಲಕ ದೇವರ ಪಾದಕ್ಕೆ ಒಪ್ಪಿಸಿಕೊಡಿ. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ಪರಮ ಪಿತನೇ, ಕರುಣಾಮಯಿಯಾದ ದೇವರೇ, ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮ್ಮ ಪ್ರತಿಯೊಬ್ಬ ಮಗ ಹಾಗೂ ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಸ್ವಾಮಿ, ಇಂದು ಇವರ ಹೃದಯಗಳನ್ನು ಕಾಡುತ್ತಿರುವ ಆತಂಕಗಳು, ಕಣ್ಣೀರು, ನಾಳೆಯ ಚಿಂತೆಗಳು ಮತ್ತು ಕುಟುಂಬದ ಸಮಸ್ಯೆಗಳನ್ನೆಲ್ಲ ನಿಮ್ಮ ಪವಿತ್ರ ಪಾದಗಳ ಬಳಿ ತರುತ್ತೇನೆ. ಯೇಸುವೆ, ನೀನು ಸಮಾಧಾನದ ಪ್ರಭು. ಲೌಕಿಕ ಜಗತ್ತು ನೀಡಲಾಗದ ಆ ಪರಮ ಶಾಂತಿಯಿಂದ ಇವರ ಹೃದಯಗಳನ್ನು ತುಂಬಿಸು. ಇವರ ಮನಸ್ಸಿನಲ್ಲಿರುವ ಭಯ, ಗೊಂದಲ ಮತ್ತು ಕಹಿ ಭಾವನೆಗಳನ್ನೆಲ್ಲ ದೂರ ಮಾಡು. ನಿಮ್ಮ ವಾಕ್ಯದ ಮೇಲೆ ಸ್ಥಿರವಾಗಿರಲು ಇವರಿಗೆ ನಂಬಿಕೆಯನ್ನು ದಯಪಾಲಿಸು. ಇವರ ಮನೆಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ನಿಮ್ಮ ದೈವಿಕ ಸಮಾಧಾನವು ಇಂದಿನಿಂದಲೇ ಆಳಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಈ ವಿಡಿಯೋ ನಿಮಗೆ ಆಶೀರ್ವಾದಕರವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಶಾಲೋಮ್. ನಿಮಗೆ ಸಮಾಧಾನವಿರಲಿ.